ಈ ವಿಡಿಯೋ ನೋಡಿ ಲಿಟ್ರಲಿ ನಿಮ್ ಹಾರ್ಟ್ ಟಚ್ ಆಗೋದ್ ಮಾತ್ರ ಪಕ್ಕ ಸತ್ಯ. ಕೊನೆಯಲ್ಲಿ ಮಾತಾಡ್ತೀನಿ. ಫ್ರೆಂಡ್ಸ್, ಇಂಟರ್ನೆಟ್ ಅಲ್ಲಿ ಒಂದು ಬೇಬಿ ಮಂಕಿದ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಈ ವಿಡಿಯೋದಲ್ಲಿ ನಿಮ್ಮ ಹಾರ್ಟ್ ಯಾಕೆ ಟಚ್ ಆಗುತ್ತೆ ಗೊತ್ತಾ? ಇದು ಪಂಚ್ ಅನ್ನೋ ಒಂದು ಚಿಕ್ಕ ಮಂಗನ ಮರಿಯ ನಿಜವಾದ ದುಃಖದ ಕತೆ. ಈ ಮಂಗನ ಮರಿ 2025ರಲ್ಲಿ ಜಪಾನ್ ನ ಒಂದು ಝೂ ನಲ್ಲಿ ಜನ್ಮ ತಾಳುತ್ತೆ. ಇದಕ್ಕೆ ಪಂಚ್ ಅಂತ ಹೆಸರಿಡ್ತಾರೆ. ಇದು ಜನ್ಮ ತಾಳಿದ ಕೆಲವೇ ಕ್ಷಣಗಳಲ್ಲಿ ಇದ್ರ ತಾಯಿ ಇದನ್ನ ದೂರ ಮಾಡುತ್ತೆ, ತಳ್ಳುತ್ತೆ, ಹತ್ರನೂ ಸೇರಿಸ್ಕೊಳ್ಳಲ್ಲ. ಈ ತರ ಆದ್ಮೇಲೆ ಈ ಮಂಗದ ಮರಿನ ಉಳಿಸ್ಕೊಳ್ಳೋಕೋಸ್ಕರ ಝೂ ಕೀಪರ್ಸ್ ಅವರೇ ಇದನ್ನ ನೋಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ತಾಯಿ ಪ್ರೀತಿ ಮತ್ತೆ ಬೆಚ್ಚನೆಯ ಅಪ್ಪುಗೆ ಸಿಗದೆ ಇರೋ ಈ ಕೋತಿ ಮರಿಗೆ ಒಂದು ಸಾಫ್ಟ್ ಟಾಯ್ ತಂದು ಕೊಡ್ತಾರೆ. ಅದು ಕೋತಿ ತರನೇ ಕಾಣಿಸ್ತಿರುತ್ತೆ. ಇವಾಗ ಪಂಚ್ ಈ ಟಾಯ್ನ ಗಟ್ಟಿಯಾಗಿ ಅಪ್ಪಿಕೊಂಡೇ ಮಲ್ಗುತ್ತೆ ಮತ್ತೆ ಎಲ್ಲೇ ಹೋದ್ರು ಅದನ್ನ ತಗೊಂಡೋಗುತ್ತೆ. ಯಾರಾದ್ರೂ ಬೇರೆ ಕೋತಿ ಭಯ ಪಡಿಸಿದ್ರು ಇದ್ರ ಹಿಂದೆ ಬಂದು ಔಸ್ಕೊಳ್ಳುತ್ತೆ. ಇವಾಗ ಪಂಚ್ಗೆ ಈ ಸಾಫ್ಟ್ ಟಾಯ್ ಅಲ್ಲೇ ತನ್ನ ತಾಯಿಯನ್ನ ಕಂಡ್ಕೊಂಡಿದೆ. ಬಟ್ ಈ ಟಾಯ್ ನಕಲಿ ಇರ್ಬೋದು, ಆದ್ರೆ ಪಂಚ್ ನೋವು ನಿಜ ಅಲ್ವಾ? ನೋಡಿದ್ರಲ್ಲ, ಈ ಬೇಬಿ ಕೋತಿ ಹುಟ್ಟಿದ್ದ ಕೆಲವೇ ಕ್ಷಣಗಳಲ್ಲಿ ಅವರ ತಾಯಿ ಈ ಬೇಬಿ ಕೋತಿನ ದೂರ ಮಾಡುತ್ತೆ. ಅವ್ರ ತಾಯಿ ಏನಕ್ಕೆ ಬೇಬಿ ಕೋತಿನ ದೂರ ಮಾಡ್ತು? ದೂರ ಮಾಡಿದ್ರು ಆ ಬೇಬಿ ಕೋತಿ ಮತ್ತೆ ಮತ್ತೆ ಯಾಕೆ ತಾಯಿ ಹತ್ರ ಹೋಯ್ತು? ಪ್ರೀತಿ ಅನ್ನೋದು, ಅಸೂಯೆ ಅನ್ನೋದು, ದ್ವೇಷ ಅನ್ನೋದು, ಮಮತೆ ಅನ್ನೋದು ಬರೀ ಮನುಷ್ಯರಿಗೆ ಮಾತ್ರನಾ? ಪ್ರಾಣಿಗಳಿಗೂ ಇರುತ್ತಾ? ಇಷ್ಟೆಲ್ಲ ದೂರ ಆದ್ರೂ ಅಲ್ಲಿರೋ ಅಂತವ್ರು ಆ ಕೋತಿಗೆ ಒಂದು ಗೊಂಬೆ ರೀತಿ ಕೊಟ್ಟಾಗ ಆ ಗೊಂಬೆನ ತಾಯಿ ಅನ್ಕೊಂತು. ಆ ಗೊಂಬೆ ಸುಳ್ಳಾಗಿದ್ರು ಆ ಬೇಬಿ ಕೋತಿದು ಪ್ರೀತಿ ಸತ್ಯ ಆಗಿತ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಸಿಗುವ.